ಬೇಕರಿಗಳಲ್ಲಿ ಹೊರಗಡೆ ಮಾರ್ಕೆಟಲ್ಲಿ ಸಿಗುವಂಥ ಅನ್‌ಹೆಲ್ದಿ ಬಿಸ್ಕೆಟ್‌ನ ಬದಲಾಗಿ ಮನೇಲೇನೆ ರುಚಿಯಾಗಿ ಹೆಲ್ದಿಯಾಗಿರುವಂಥ ಬಿಸ್ಕೆಟ್‌ನ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅರ್ಧ ಕಪ್ಪಷ್ಟು ನಾನಿಲ್ಲಿ ಸಕ್ಕರೆನ ತಗೊಂಡಿದ್ದೀನಿ. ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಪುಡಿ ಮಾಡ್ಕೋಬೇಕು. ನಂತರ ಇಲ್ಲಿ ಒಂದೆರಡು ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಇವೆಲ್ಲದನ್ನು ಮೆತ್ತಗೆ ಪೌಡರ್ ಮಾಡ್ಕೋಬೇಕು. ಆದಷ್ಟು ನುಣ್ಣಗೆ ಇದನ್ನು ಪೌಡರ್ ಆಗಿ ಮಾಡಿ ತಗೋಬೇಕು. ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಎಣ್ಣೆ ಬದಲಾಗಿ ನೀವಿಲ್ಲಿ ತುಪ್ಪನೂ ಸಹ ಬಳಸ್ಬೋದು ಅಥವಾ ಬೆಣ್ಣೆ ಬಳಸ್ಬೋದು. ಇವೆರಡನ್ನು ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಂಡಿದ್ದೀವಿ. ನಂತರ ಇದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು, ಬೋಂಡ ಬಜ್ಜಿ ಮಾಡ್ತಿರಲ್ಲ ಆ ಹಿಟ್ಟನ್ನು ತೊಗೊಂಡಿದ್ದೀವಿ. ನಂತರ ಇಲ್ಲಿ 1 ಸ್ಪೂನಷ್ಟು ಅಡಿಗೆ ಸೋಡಾ, ಒಂದು ಸ್ವಲ್ಪ ಬೇಕಿಂಗ್ ಪೌಡರ್ನ ಹಾಕಿದ್ದೀವಿ. ಬೇಕಿಂಗ್ ಪೌಡರ್ ಇಲ್ಲ ಅಂದರೆ ಅಡಿಗೆ ಸೋಡಾನೇ ಸಾಕಾಗುತ್ತೆ. 1/4 ಟೀ ಸ್ಪೂನಷ್ಟು ಅಡಿಗೆ ಸೋಡಾನ ಹಾಕ್ಕೊಂಡಿದ್ದೀವಿ. ನಿಧಾನವಾಗಿ ಕಲಿಸ್ಬೇಕಾಗುತ್ತೆ. ತುಂಬ ಪ್ರೆಷರ್ ಕೊಟ್ಟು ಕಲಿಸ್ಬಾರ್ದು, ಬರೀ ಬೆರಳುಗಳಿಂದ ಕಲಿಸ್ತಾ ಹೋಗಬೇಕು. ಹಿಟ್ಟು ನಿಮಗೆ ಒಂದು ವೇಳೆ ಜಾಸ್ತಿ ಆಗಿದೆ, ಕಲಿಸಿದ್ರೆ ಕಲ್ಸಕ್ಕೆ ಆಗ್ತಾ ಇಲ್ಲ ಅಂದರೆ ಇಲ್ಲಿ ಹಾಲು ಅಥವಾ ತುಪ್ಪ ಅಥವಾ ಬೆಣ್ಣೆನ ಬಳಸ್ಬೋದು ಹಿಟ್ಟನ್ನು ಕಲಿಸ್ಬೇಕಾದ್ರೆ. ಒಂದು ವೇಳೆ ತುಂಬಾ ತೆಳುವಾಗಿದೆ ಅಂದರೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ. ಈ ಹದಕ್ಕೆ ಕಲಿಸ್ಕೋಬೇಕು. ನೋಡಿ, ಟೆಕ್ಸ್ಚರ್ ಈ ರೀತಿ ಇರಬೇಕು. ಈಗ ನೆಕ್ಸ್ಟು ನಾನು ಇದನ್ನು ಒಂದು 10 ನಿಮಿಷ ರೆಸ್ಟ್ ಕೊಡ್ತಾ ಇದ್ದೀನಿ. ಒಂದು ಪಾತ್ರೆನ ಬಿಸಿಯಾಗೋದಕ್ಕೆ ಇಟ್ಟಿದ್ದೀವಿ. ಇದರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಇದನ್ನು ಲೋ ಫ್ಲೇಮಲ್ಲಿ ಬಿಸಿಯಾಗೋಕೆ ಇಡಬೇಕು. ಈಗ ಇಡ್ಲಿ ಪಾತ್ರೆನ ತೊಗೊಂಡು ಇದಕ್ಕೆ ಎಣ್ಣೆಯಿಂದ ಸ್ವಲ್ಪ ಗ್ರೀಸ್ ಮಾಡ್ಕೋಬೇಕು. ಎಲ್ಲ ಮೌಲ್ಡ್ಗಳಿಗೂ ಇಡ್ಲಿ ಮಾಡ್ತೀವಲ್ಲ ಆ ಮೌಲ್ಡಿಗೆ ಎಣ್ಣೆಯಿಂದ ಈ ರೀತಿ ಗ್ರೀಸ್ ಮಾಡಿ ಇಟ್ಕೊಳ್ಳಿ. ಈಗ ಬ್ಯಾಟರ್ನ ತೊಗೊಂಡು ಒಂದು ಯಾವುದಾದ್ರೂ ಸ್ಪೂನ್ನ ತೊಗೊಂಡು ಸ್ಪೂನಲ್ಲಿ ಮೆಷರ್ ಮಾಡಿ ತೊಗೊಳ್ಳಿ. ಈ ರೀತಿ ಮೆಷರ್ ಮಾಡೋದ್ರಿಂದ ನೀವು ಮಾಡೋವಂಥ ಬಿಸ್ಕೆಟ್ ಎಲ್ಲ ಒಂದೇ ಸೈಜಲ್ಲಿರುತ್ತೆ. ಹಾಗಾಗಿ ಈ ರೀತಿ ಅಳತೆ ಮಾಡಿ ತೊಗೋತಾ ಇದ್ದೀವಿ. ಎಲ್ಲ ಉಂಡೆಗಳನ್ನು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಮಧ್ಯಕ್ಕೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ಗೋಡಂಬಿನ ಹಾಕ್ಕೋತಾ ಇದ್ದೀನಿ. ಇದರ ಬದಲಾಗಿ ನೀವು ಹಾಗೇನೂ ಮಾಡ್ಕೋಬೋದು, ಚೆರ್ರಿ ಹಾಕ್ಬೋದು, ನಿಮ್ಗೆ ಇಷ್ಟವಾಗಿರೋ ಯಾವ ಫ್ರೂಟ್ಸ್ನ ಬೇಕಾದ್ರೂ ಹಾಕ್ಬೋದು. ಇಡ್ಲಿ ಪಾತ್ರೆಗೆ ಒಂದೊಂದನ್ನೇ ಈ ರೀತಿ ಇಟ್ಕೋತಾ ಇದ್ದೀವಿ. ಇಡ್ಲಿ ಪಾತ್ರೆಯಲ್ಲಿ ಮಾಡೋದ್ರಿಂದ ನೀವು ಜಾಸ್ತಿ ಬಿಸ್ಕೆಟ್ನ ಒಂದೇ ಸತಿ ಬೇಕ್ ಮಾಡ್ಬೋದು. ಓವನ್ ಇದ್ದರೆ ಓವನ್ನ ಪ್ರೀ ಹೀಟ್ ಮಾಡಿಬಿಟ್ಟು 180 ಡಿಗ್ರಿಲಿ ನಂತರ ಬೇಕ್ ಮಾಡಿ. ಪಾತ್ರೆ ನೋಡಿ 10 ನಿಮಿಷ ಬಿಸಿಯಾಗಿದೆ. ಈಗ ನಿಧಾನವಾಗಿ ಇಡ್ಲಿ ಪಾತ್ರೆನ ಮಧ್ಯಭಾಗಕ್ಕೆ ಇಟ್ಟು ಮುಚ್ಚಳನ ಮುಚ್ಚಿ ಬೇಯಿಸಬೇಕಾಗತ್ತೆ. ಇಲ್ಲಿ ಮುಚ್ಚಳ ಸರಿ ಹೋಗ್ತಿಲ್ಲ, ಹಾಗಾಗಿ ನಾನಿಲ್ಲಿ ಬೇರೆ ಮುಚ್ಚಳನ ಹಾಕಿದ್ದೀನಿ. ಈ ರೀತಿ ಕ್ಲೋಸ್ ಆಗಬೇಕು ಪೂರ್ತಿ. ನಂತರ ಇದರ ಮೇಲೆ ಸ್ವಲ್ಪ ವೆಯ್ಟಿಗೋಸ್ಕರ ಪುಟಾಣಿನ ಇಟ್ಟಿದ್ದೀನಿ ನೋಡಿ. ಈ ರೀತಿ ಇಟ್ಬಿಟ್ಟು ಇದನ್ನು 30 ನಿಮಿಷ ಲೋ ಫ್ಲೇಮಲ್ಲಿ ಬೇಕಾಗೋದಕ್ಕೆ ಬಿಡೋಣ. ಉರಿನ ಪೂರ್ತಿ ಕಡಿಮೆ ಮಾಡಿ ಇಟ್ಕೋಬೇಕಾಗತ್ತೆ. 30 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಈ ರೀತಿ ಬೆಂದಿದೆಯಾ ಇಲ್ವಾ ಅಂತೇಳಿ 20 ನಿಮಿಷ ಆದಮೇಲೆ ಚೆಕ್ ಮಾಡಿ ಮತ್ತೆ ನಾನು 10 ನಿಮಿಷ ಇಟ್ಕೊಂಡಿದ್ದೀನಿ. ಟೋಟಲಾಗಿ 30 ನಿಮಿಷ ಟೈಮ್ ತೊಗೊಂಡಿದ್ದೆ ಈ ಬಿಸ್ಕೆಟ್ ಆಗೋದಕ್ಕೆ. ಸ್ಟಾರ್ಟಿಂಗಲ್ಲೇ ಇದನ್ನು ತೆಗಿಯೋದಕ್ಕೆ ಹೋಗಬೇಡಿ, ಮೆತ್ತಗಿರುತ್ತೆ ಬಿಸ್ಕೆಟು. ಹೊರಗೆ ತೆಗೆದುಬಿಟ್ಟು ತಣ್ಣಗಾಗೋದಕ್ಕೆ ಬಿಡಿ. 30 ಮಿನಿಟ್ಸ್ ಆದಮೇಲೆ ಪೂರ್ತಿ ತಣ್ಣಗಾದ ಮೇಲೆ ನೀವು ಇದನ್ನು ಡಿಮೋಲ್ಡ್ ಮಾಡಬೇಕು, ಹೊರಗಡೆಗೆ ತೆಗಿಬೇಕು. ಬಿಸ್ಕೆಟ್ ನೋಡಿ ಎರಡೂ ಕಡೆಯೂ ಸಹ ಚೆನ್ನಾಗಿ ಬೆಂದಿದೆ, ತುಂಬಾ ಸಾಫ್ಟಾಗಿದೆ, ಬಾಯಲ್ಲಿಟ್ಟರೆ ಕರಗೋಗೋ ರೀತಿ. ಈ ಬಿಸ್ಕೆಟ್ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ತಿಳಿಸಿ. ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.